ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಆರಾಮದಿ ನೋಡಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಲಾಗ್ನಾಗ ಏನಿರ್ತಂದ್ರೆ ಗಂಡ ಸತ್ತ ವಿಧವೆಯರಿಗೆ ಕುಂಕುಮ ಹಚ್ಕೋಬಾರ್ದು, ಬಳೆ ಹಾಕ್ಕೋಬಾರ್ದು, ಬುಡಿ ಕಡ್ಡಿ ಇಟ್ಕೋಬಾರ್ದು, ಮತ್ತು ಹೂವು ಇಟ್ಕೋಬಾರ್ದು, ಅವ್ರು ಡ್ರೆಸ್ ಹಾಕ್ಕೋಬಾರ್ದು, ಅವ್ರು ಚೈನಿ ಮಾಡಬಾರ್ದು, ಅವ್ರು ಆ ಥರ ಇರಬೇಕು, ಅವ್ರು ಈ ಥರ ಇರಬೇಕು ಅಂತ ಹಳ್ಳಿ ಕಡೆ ಹಲವಾರು ಪ್ರಶ್ನೆಗಳಿರ್ತಾವೆ. ಹಳ್ಳಿ ಕಡೆ ಎಷ್ಟೋ ಮಂದಿ ಗಂಡ ತೀರ್ಕೊಂಡವರು ಎಷ್ಟೋ ಕಷ್ಟ ಅವೆಲ್ಲ ಅನುಭವಿಸಿ ಅವೆಲ್ಲ ಅವ್ರು ಹಿಂಗಂತಾರೆ ಇವ್ರು ಹಂಗಂತಾರೆ ಅಂತ ಎಷ್ಟೋ ಮಂದಿ ಅಳ್ಕೊತ ಕರ್ಕೋತ ಕುಂತವ್ರು ಇರ್ತೀರಿ. ಅಂಥವ್ರು ಯಾರ ಗಂಡ ಇರಲ್ಲ ನೋಡಿ, ಯಾರು ಹೆಣ್ಮಕ್ಳು ಇರ್ತಾರೆ ಅಂಥವ್ರಿಗೆ ಫೋನ್ ಇದ್ದು ಅಂದ್ರೆ ಪ್ಲೀಸ್ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ನಾನು ಹೇಳೋ ಒಂದೊಂದು ಪಾಯಿಂಟೂ ಅವ್ರಿಗೆ ಮೋಟಿವೇಶನ್ ಆಗುತ್ತೆ. ನಾನು ಅದೇ ಪರಿಸ್ಥಿತಿಯಾಗಿದ್ದು ನಾನು ಯಾವ ಥರ ಇದ್ದೀನಿ, ಅವರು ಅದೇ ಥರ ಇರಬೇಕು ಅನ್ನೋದು ಒಂದು ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅವರಿಗೆ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ಹಾಕಿ. ಎಷ್ಟು ಸಂಪ್ರದಾಯ, ಹಳ್ಳಿ ಕಡೆ ಸಂಪ್ರದಾಯ ಹೆಂಗೆ, ಸಿಟಿಯಾಗ ಹೆಂಗೆ, ಇದ್ರ ಬಗ್ಗೆನೇ ಮಾತಾಡಿದ್ರಾತಪ್ಪ ಏನು ನನಗೆ ಇವತ್ತು ಅನಿಸೈತೆ, ಇದ್ರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನನಗೆ ಅನಿಸ್ತು. ನಾನು ವಿಡಿಯೋ ಮಾಡಾಕತ್ತೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಇವಾಗ ಗಂಡ ಸತ್ರ ಫಸ್ಟ್ ಕುಂಕುಮ ಅಂತ ಬರ್ತೀವಿ ಸ್ನೇಹಿತರೆ. ನಾನು ಕುಂಕುಮ ಹಣೆ ಕಾಣಕತ್ತಿದ್ದು ಅದೇ ನೆನಪಾಗುತ್ತೆ. ಇವಾಗ ಕುಂಕುಮ ಹಚ್ಕೋತೀವಿ, ಗಂಡ ಸತ್ರ ಕುಂಕುಮ ಹಚ್ಕೋಬಾರ್ದು ಅಂತ ಯಾವ ನ್ಯಾಯ ಹೇಳಿ ಸ್ನೇಹಿತರೆ? ಗಂಡ ಸತ್ರ ಕುಂಕುಮ ಹಚ್ಕೋಬಾರ್ದು ಅನ್ನೋದು ಯಾವ ನ್ಯಾಯ? ಯಾಕಂದ್ರೆ ಇವಾಗ ಸಣ್ಣವರು ಸಣ್ಣ ಹುಟ್ಟಿಗಣ್ಣೇನು ಗಂಡ ಇರಲ್ಲ. ನಮಗೇನು 18 ವರ್ಷ ಆಗಿಂದ ಏನು ಲಗ್ನ ಮಾಡಿ ಕೊಡ್ತಾರಲ್ಲ ಅವಾಗ ಗಂಡ ಅಂತ ಬರ್ತಾನೆ. ಅವಾಗೇನು ತಾಳಿ ಕಾಲುಂಗ್ರ ಇವೆರಡು ಹಾಕ್ಕೋಬಾರ್ದು ಸ್ನೇಹಿತರೆ. ನಾನು ಹೇಳೋದು ನೋಡಿ, ತಾಳಿ ಕಾಲುಂಗ್ರ ಯಾವ ಕಾರಣಕ್ಕೂ ಕರ್ಮನಿ ಹಾಕ್ಕೋಬಾರ್ದು. ನೀವು ಅಂತಿರಬೇಕು ಅಕ್ಕ, ಎಷ್ಟೋ ಮಂದಿ ಅಂತಿರ್ತಾರೆ ವಿಡಿಯೋದಾಗ, ಅಕ್ಕ ನೀವು ಕರ್ಮನಿ ಹಾಕ್ಕೊಂಡಿರಿ ಅಂತಿರ್ತೀರಿ. ನಾನು ಹಾಕ್ಕೊಂಡಿದ್ದು ಡಿಸ್ಕೋ ಮನಿ. ಭಾಳ ಮಂದಿ ಪ್ರಶ್ನೆ ಇದೆ, ಅದಕ್ಕೆ ಈ ಪ್ರಶ್ನೆಗಳಿಗೆ ಒಂದು ವಿಚಾರ ಮಾಡ್ತಿರ್ತೀರಿ ನೋಡಿ. ಇವು ಕರ್ಮನಿ ಎಲ್ಲ ನಾನು ತೋರ್ಸಕತ್ತೀನಿ ನಿಮಗೆ. ಡಿಸ್ಕೋ ಮನಿ ಇದನ್ನೆಲ್ಲ ಯಾಕೆ ಹಾಕ್ಕೊಂಡಿರ್ಬೇಕು ಅಕ್ಕ ಅಂತ ಅನ್ಕೋತೀರಿ. ನನ್ನ ಸೇಫ್ಟಿಗೆ, ನನ್ನ ಬಲುವಿಗೆ ನಾನು ಎಲ್ಲಿ ಅಡ್ಡಾಡಲಿ ಎಲ್ಲಿ ಮಾಡಲಿ ನಾನು ಇದನ್ನು ಹಾಕ್ಕೊಂಡು, ಎಷ್ಟೋ ಮಂದಿ ಅಂತಿರ್ತಾರೆ ಹಳ್ಳಿ ಒಳಗೆ ಹಂಗೆ ಹಾಕ್ಕೋತಾರೆ ಹಿಂಗೆಲ್ಲ ಮಾಮೂಲಿ ಅನ್ನಲ್ಲ, ಹೆಚ್ಚು ಕಮ್ಮಿ ಅನ್ನಲ್ಲ. ಒಂದು ಹಳ್ಳಿ ಕಡೆ ಅಂತಿರ್ತಾರೆ, ಒಂದೊಂದು ಹಳ್ಳಿ ಕಡೆ ಅನ್ನಲ್ಲ. ಅನ್ನೋರಿಗೇನು ನುಸಲ್ಲ, ಅನ್ನೋರ್ದೇನು ಗಂಟು ಹೋಗಲ್ಲ. ನಮ್ಮ ಸೇಫ್ಟಿಗೋಸ್ಕರ ನಾವು ಹೊರಗಡೆ ಅಡ್ಡಾಡ್ತೀವಿ ಅಂದರೆ ಇದು ನಮ್ಗೆ ಬಲು ಅಂತ, ನಮ್ಮಂಥ ಹೆಣ್ಮಕ್ಳಿಗೆ ಇದೇ ಬಲು ಅಂತಲೇ ಹೇಳ್ಬೋದು. ನಾವು ಎಲ್ಲಿ ಹೋದರೂ ನಮ್ಮನ್ನ ಯಾರೂ ಮಾತಾಡ್ಸಲ್ಲ. ಯಾಕಂದ್ರೆ ಗಂಡ ಅದಾನಂತ ಅನಿಸುತ್ತೆ. ಆದ್ರೆ ನಮ್ಗೆ ಹೋದರೂ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಮಗೆ ಮರ್ಯಾದೆ ಇರುತ್ತೆ. ಇದನ್ನು ಹಾಕ್ಕೋಬೇಕು. ಪ್ರತಿಯೊಂದು ಯಾರಾದರೂ ಹೆಣ್ಮಕ್ಳಿಗೆ ಈ ಸಮಸ್ಯೆ ಆಗಿತ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ. ದೇವ್ರು ಕೊಟ್ಟ ಸಮಸ್ಯೆ, ನಾವು ಮಾಡಿದ ಸಮಸ್ಯೆ ಅಲ್ಲ. ನಮ್ಮ ಮನೆ ಬಾರ, ನಮ್ಮ ಅದೃಷ್ಟ, ನಮ್ಮದು ಏನು ಬೇಡಿರ್ತೀವಿ, ಆ ಜನ್ಮದಾಗ ಏನು ಪಾಪ ಮಾಡಿರ್ತೀವೋ ಈ ಜನ್ಮದಾಗ ಅನುಭವಿಸೋಕೆ ಬಂದಿರ್ತೀವಿ. ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳೋದು ಏನಂದ್ರೆ ಧೈರ್ಯವಾಗಿರಿ, ಕುಗ್ಬೇಡಿ, ಹೆದರಬೇಡಿ. ಗಂಡ ಹೋದ ನಾವು ಹೆಂಗಪ್ಪ ಜೀವನ, ನಾವು ಹೆಂಗೆ ಮಾಡಬೇಕು, ಅವರೇ ಇಲ್ಲ, ಅವ್ರು ಬಿಟ್ಟು ನಮ್ಗೆ ಬದುಕೋಕ್ಕಾಗಲ್ಲ, ಅವ್ರು ಬಿಟ್ಟು ನಮ್ಗೆ ಇರೋಕ್ಕಾಗಲ್ಲ ಅಂಥೇಳಿ ಇನ್ನೊಂದು ಮದುವೆ ಆಗೋದು, ಮಕ್ಕಳು ಬಿಟ್ಟು ಇಲ್ಲ ಇನ್ನೊಂದು ಏನೋ ಮಾಡೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಮಕ್ಕಳು ಬಂಗಾರ ಅಂತ ಮಕ್ಕಳು ಇರ್ತಾವೆ. ಮಕ್ಕಳು ನೋಡಿ, ಎಲ್ಲ ನಮ್ಮ ಕಷ್ಟ ಸುಖ ಎಲ್ಲ ಮಕ್ಕಳ ಮ್ಯಾಗ ಹಾಕಿ, ಮಕ್ಕಳ ಮ್ಯಾಗಿಂತ ಖುಷಿ ಪಡಿ, ಮಕ್ಕಳು ನೋಡ್ಕೋರಿ. ನೀವು ಮಾಮೂಲಿಯಾಗಿ ಕುಂಕುಮ ಹಚ್ಕೋರಿ, ಬೂದಿ ಕಡ್ಡಿ ಇಟ್ಕೋರಿ, ಮತ್ತು ಹೂವು ಇಟ್ಕೋರಿ. ನಾನು ಹೂವು ಆದರೂ ಇನ್ನೂ ಒಂದು ಸಲ ಇಟ್ಕೊಂಡು ಸ್ನೇಹಿತರೆ, ಅದು ಒಬ್ಬರು ಫೋರ್ಸ್ ಮಾಡಿ ಇಟ್ಟಿದ್ದಕ್ಕೆ ಇಟ್ಕೊಂಡು ಆಂಟಿ ಹೂವು ಕುಂಕುಮ ನೀವು ಸಣ್ಣವ್ರಕ್ಲೇನ ಇರ್ತೈತಿಲ್ಲ ಅದೇ ಸಂಬಂಧ ಇಲ್ಲ ಹಾಕೋರಿ ಅಂತಾರೆ. ಎಷ್ಟೋ ಮಂದಿ ಡ್ರೆಸ್ ಯಾಕೆ ಹಾಕಲ್ಲಕ್ಕ ಅಂತೀರಿ. 12 ಹಳ್ಳಿ ಕಡೆ ಇರೋದಲ್ಲ, ಹಳ್ಳಿ ಕಡೆಯಲ್ಲಿ 12 ಮಂದಿ 12 ಮಾತಾಡ್ತಿರ್ತಾರೆ. ಅವ್ರ ಮಾತಿಗೆ ಯಾಕೆ ಬಿಡು, ನಾವು ಸ್ವಲ್ಪ ದಪ್ಪ ಆಗ್ತೀವಿ, ಡ್ರೆಸ್ ಚೆಂದ ಕಾಣಲ್ಲ. ಹೀಗಾಗಿ ನನ್ನ ಮನಸ್ಸಿಗೆ ದಪ್ಪ ಆಗ್ತೀವಿ, ನನಗೆ ಚೆಂದ ಕಾಣಲ್ಲ ಅಂತೇಳಿ ನಾನು ಬಿಟ್ಟಿದ್ದು. ನೋಡೋರಿಗೆ ಚೆಂದ ಕಾಣ್ತಾವೆ ಬಿಡ್ತಾವೆ ಗೊತ್ತಿಲ್ಲ. ನಮಗೆ ಇಷ್ಟ ಆದರೆ ನಾವು ಮಾಡಬೇಕು, ನಮಗೆ ಇಷ್ಟ ಆಗ್ಲಿಕ್ಕೆ ಮಾಡಬಾರ್ದು ಅಷ್ಟೇ. ಅವ್ರು ಏನೋ ಅಂತಾರೆ, ಇವ್ರು ಸಿಟಿಯಾಗ ಏನು ಮಾಡಿದ್ರು ಯಾರೂ ಏನೂ ಕೇಳಲ್ಲ, ಯಾರ ಜೀವನಕ್ಕೂ ತಲೆ ಹಾಕಲ್ಲ. ಹಳ್ಳಿಯಾಗ ಎಷ್ಟೋ ಮಂದಿ ಇದೇ ಬಗ್ಗೆನೇ ವಿಚಾರ ಮಾಡ್ತಿರ್ತಾರೆ. ನಮ್ಮದಂತೆ ಹೇಳೋರಿಲ್ಲ ಕೇಳೋರಿಲ್ಲ, ಗಂಡ ಇಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಕೆಲ್ಸಕ್ಕೆ ಹೋದರೂ ಒಂದು ಮಾತಾಡ್ತಾರೆ, ನಮ್ಮ ಕೆಲ್ಸಕ್ಕೆ ಹೋಗ್ಲಿಕ್ಕೂ ಒಂದು ಮಾತಾಡ್ತಾರೆ. ನಮ್ಗೆ ಯಾರು ಇಲ್ಲಾಂದ್ರೆ ತಂದು ಕೊಡ್ತಾರೆ ಏನ್ರಿ? ಇವತ್ತು ನನ್ನ ಮನೆ ಮೆಣಸಿನ್ಕಾಯಿ ಇಲ್ಲಾಂದ್ರೆ ಯಾರು ಕೊಡ್ತಾರೆ? ನಾನು ಹೋಗಲೇಬೇಕು ತರಲೇಬೇಕು. ನನ್ನ ಮಕ್ಳಿಗೆ ಬಟ್ಟೆ ಇಲ್ಲಾಂದ್ರೆ ಯಾರು ಕೊಡ್ತಾರೆ? ನಾವು ಬಜಾರ್ಗೆ ಹೋಗಲೇಬೇಕು ತರಲೇಬೇಕು. ಅವ್ರು ಅಂತಾರೆ, ಅವ್ರು
ಅವ್ರು ಆಡ್ತಾರೆ ಅಂತೇಳಿ ನಮ್ಮ ಮನ್ಯಾಗ ಕುಂತ್ರಿಡಲ್ಲ. ನಮಗೇನು ಬೇಕು ನಾವು ಹೋಗಿ ಬಜಾರ್ಗೆ ಹೋಗಿ ತರಲೇಬೇಕು, ನಾವು ತಿನ್ನಲೇಬೇಕು, ಉಡಲೇಬೇಕು, ತೊಡಲೇಬೇಕು. ಯಾರಿಗೋಸ್ಕರ ನಾವು ಜೀವನ ಮಾಡ್ತೀವಿ, ನನ್ನ ಮಕ್ಳಿಗೋಸ್ಕರ ನಾವು ಮಾಡಾಕತ್ತೀವಿ, ಇನ್ನೊಬ್ರಿಗೋಸ್ಕರ ಏನು ಜೀವನ ಮಾಡಾಕತ್ತಿಲ್ಲ. ಸಿಟಿಯಾಗ ಇದ್ರ ಬಗ್ಗೆ ಯಾರೂ ಚರ್ಚೆ ಭಾಳ ಮಾಡಲ್ಲ. ಹಳ್ಳಿ ಕಡೆ ಚರ್ಚೆ ಭಾಳ ಇರ್ತಾವೆ. ಹಳ್ಳಿ ಹೆಣ್ಮಕ್ಳು ತಲೆ ಕೆಡಿಸ್ಕೋಬೇಡ ಅಂತ ನಾನು ಹೇಳ್ತೀನಿ. ಸಿಟಿ ಹೆಣ್ಮಕ್ಳಿದ್ರು ಮನೆ ಒಳಗೆ ಗುಜು ಗುಜು ಮಾತಾಡ್ತಿರ್ತಾರೆ. ಸಿಟಿಯಾಗಾದ್ರೂ ಮಾಡಲ್ಲ ಅಂತಲ್ಲ, ಕಿಲಾಪ್ ಮಾಡ್ತಿರ್ತಾರೆ, ಆದ್ರೆ ಕಮ್ಮಿ ನೋಡಿ. ಒಂದು ಜೀವನ ಇನ್ನೊಬ್ರಿಗೋಸ್ಕರ ಬದುಕೋಕ್ಕಿಂತ ನಮಗೋಸ್ಕರ ನಾವು ಎಷ್ಟು ದಿನ ಬದುಕ್ತೀವಲ್ಲ, ನಮಗೋಸ್ಕರ ನಾವು ಎಷ್ಟು ದಿನ ಬದುಕ್ತೀವಿ ನಿಯತ್ತಾಗಿ ಬದುಕಿದ್ರೆ ಅದೇ ಒಂದು ಸಾಕು. ಅವು ಆ ಜನ್ಮದಾಗ ಏನು ಪಾಪ ಮಾಡೀವೋ ಏನು ಬಿಟ್ಟಿವೋ ಅದು ನಮಗೆ ಗೊತ್ತಿರಲ್ಲ. ಈ ಜನ್ಮದಾಗ ಅನುಭವಿಸಕತ್ತೀವಿ. ಈ ಜನ್ಮದಾಗ ನಾವು ಯಾರಿಗೂ ಕನ್ಯಾ ನೀರು ಹಾಕಿಸ್ಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು. ನಮ್ಮ ಕೈಲಾದ್ರೆ ಹೆಲ್ಪ್ ಆದ್ರೆ ಹೆಲ್ಪ್ ಮಾಡಬೇಕು. ಈ ಜನ್ಮದಾಗ ಯಾರಿಗೂ ಅನ್ಯಾಯ ಮಾಡಬಾರ್ದು. ಈ ಜನ್ಮದಾಗ ನಿಯತ್ತಾಗಿ ಇರೋಕೆ ಇಷ್ಟಪಡ್ತೀನಿ ನಾನು. ಮುಂದಿನ ಒಂದು ಜನ್ಮ ಅಂತ ಇದ್ರೆ ನಾನು ಏನು ದೇವರಲ್ಲಿ ಬೇಡ್ಕೊಂಡು ಮುಂದಿನೊಂದು ಯಾವಾಗಾದ್ರೂ ನೆಪದ ಬೇಡ್ಕೊಂಡಿನಂದ್ರೆ ಮುಂದಿನೊಂದು ಜನ್ಮ ಅಂತಿದ್ರೆ ಇವರೇ ನಮ್ಮ ಮನೆಯವರಾಗಲಿ, ಇವರೇ ನನ್ನ ಮಕ್ಕಳಾಗಲಿ, ನಾನು ಈ ಮಕ್ಕಳು ಗಂಡ ಚೆಂದಾಗಿ ಬಾಳಬೇಕು ಇರೋದು ಇನ್ನೊಂದು ಜನ್ಮ ಅಂತ ಇದ್ದರೆ ಈ ಥರ ನನಗೆ ಆಸೆ ಇರೋದು. ಇದೇ ಗಂಡನ ಸಿಗಬೇಕು, ಇವೇ ಮಕ್ಕಳ ಸಿಗಬೇಕು, ಇದೇ ಕುಟುಂಬ ಅಂತ ಸಿಗಬೇಕು. ಒಟ್ಟು ಇದೇ ನನಗೆ ತವ್ರ ಮನೆ ಆಗಿರ್ಬೇಕು, ಇದೇ ಸಿಗಬೇಕು. ಒಟ್ಟು ಇನ್ನೊಂದು ಜನ್ಮ ಅಂತಿದ್ರೆ ನಾವು ಗಂಡ ಹೆಂಡ್ತಿ ಖುಷಿಯಾಗಿರಬೇಕು. ಈ ಜನ್ಮಕ್ಕೆ ನಮ್ಮ ಮನೆಯವ್ರು ಇಷ್ಟ ಐತೆ. ಈ ಜನ್ಮ ಒಂದು ಎದುರಿಸಿ ನಾನು ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ. ಇರೋಷ್ಟು ದಿನ ಮಾತ್ರ ನಿಯತ್ತಾಗಿ ನನ್ನ ಮಕ್ಕಳಿಗೋಸ್ಕರ ನನ್ನ ಸಂಸಾರಕ್ಕೋಸ್ಕರ ಹೋರಾಡ್ತೀನಿ. ಫಲ ಸಿಕ್ಕೇ ಸಿಗುತ್ತೆ ನನಗೆ ಐತೆ. ಇವರ ಮಾತಿಗೆ ತಲೆ ಕೊಡಲ್ಲ. ನಾನೇನು ಅನ್ನೋದು ನನಗೆ ಗೊತ್ತು, ನನ್ನ ಮನಸ್ಸಿಗೆ ಗೊತ್ತು. ಅಷ್ಟು ಮಿಕ್ಕಿ ನನ್ನ ಮನಸ್ಸಿಗೆ ಗೊತ್ತು, ನನಗೂ ಗೊತ್ತು. ಅಷ್ಟು ಮಿಕ್ಕಿ ಅಂತಾರಂದ್ರೆ ಅನ್ನಲಕ್ಕ, ಅನ್ನೋರಿಗೇನು ಇದು ಆಗಲ್ಲ. ನಮ್ಮ ಕಿವಿಗೆ ಕೇಳ್ತಂದ್ರೆ ನಾವು ಬಿಡಬಾರ್ದು. ನಮ್ಮ ಕಿವಿ ಕೇಳಿದ್ರೆ ಯಾರೋ ಬಂದು ಹಿಂಗೆ ಅಂತಾರೆ ಹಂಗೆ ಅಂತಾರೆ, ಮಂದಿ ಮಾತು ಕೇಳಿ ಜಗಳ ತಕ್ಕೊಳ್ಳೋದು ಸರಿ ಅಲ್ಲ. ನನ್ನ ಯಾರೋ ತೊಡಲಿ ಬೀಳಲಿ, ನಾ ಯಾರೂ ತೊಡೋಕೆ ಹೋಗಲ್ಲ ಸ್ನೇಹಿತರೆ. ನನ್ನ ಬಾಳೆ ಆಯ್ತು ನಾನು ಆಯ್ತು ಇರ್ತೀನಿ. ನಾನು ಯಾರೋ ತೊಡಿದ್ರಂದ್ರೆ ಅವ್ರು ಮಾತ್ರ ಒಂದು ದಂಡಿಗೆ ಹಚ್ಚುತನ ಬರಲ್ಲ. ಹಂಗೆ ಇರ್ಬೇಕು ನಾವು. ಯಾಕಂದ್ರೆ ಯಾರನ್ನೂ ತೊಡಬಾರ್ದು. ಯಾರು ಅಕಲ್ಪಿಯಾಗಿ ಹೋಗಿ ಇನ್ನೊಬ್ರಿಗೆ ಸುಳ್ಯಪ್ಪಳ ಅಕಲ್ಪಿ ಅವರು ಹಿಂಗೆ ಇವ್ರು ಹಿಂಗೆ ಹಂಗೆ ಹಿಂಗೆ ಆತಂತ ನಮ್ಮ ಎಲ್ಲ ಕೋಪ ಹೋಗಿ ಅವ್ರ ಮೇಲೆ ಹಾಕಿ ಅವ್ರು ಜಗಳ ತಗೋಬಾರ್ದು. ಅವರು ಏನಾದರೂ ತಪ್ಪಿದ್ರೆ ನಾವು ಬಿಡಕ್ಕೆ ಹೋಗ್ಬಾರ್ದು. ನಾವು ಹೆಂಗಿರ್ಬೇಕಂದ್ರೆ ನಮ್ಮ ತಪ್ಪು ಎಲ್ಲಿ ಹೋದ್ರೂ ನಾವು ಅಂಜಬಾರ್ದು. ನಮ್ಮ ತಪ್ಪು ಇರ್ಲಿಕ್ಕೆ ನಾವು ಅಂಜಕ್ಕೆ ಸಾಧ್ಯ ಇಲ್ಲ. ನಾವೇ ಒಂದು ತಪ್ಪು ಮಾಡಿದ್ರೆ ಅಲ್ಲಿ ನಾವು ಬಾಯಿ ಮುಚ್ಕೊಂಡು ಕುಂದಿರ್ಬೇಕಾಗುತ್ತೆ. ನಮ್ಮದು ತಪ್ಪೈತಪ್ಪ ಹೋಗ್ಬಿಡ ಕಡೆ, ಏನೋ ಇರಲಿ ಏನಿಲ್ಲ, ಏನೇ ಇರಲಿ ಬಿಡ ಕಡೆ ಅನ್ಸುತ್ತೆ. ನಾನೇನು ತಪ್ಪು ಮಾಡ್ಲಿಕ್ಕೆ ನಾವು ಮಾತಾಡೋಕೆ ಬಂದಿದ್ದೇನು? ನಾವು ನಿಯತ್ತಾಗಿದ್ದೀವಿ, ಮುಗೀತು. ನಿಯತ್ತಾಗಿ ಮಾತಾಡಬೇಕು, ನಿಯತ್ತಾಗಿ ಪ್ರಶ್ನೆ ಕೇಳಲೇಬೇಕು. ಅಲ್ಲಂದವರು ತಪ್ಪಿದ್ದವರು ತಪ್ಪಾಗೈತವ ಅಂತ ಸರ್ಕೊಂಡಿರ್ತಾರೆ. ಅಲ್ಲಂದವ್ರು ನನ್ನ ಎಲ್ಲಿ ನ್ಯಾಯ ಕೇಳ್ಬೇಕು ಅಲ್ಲಿ ನ್ಯಾಯ ಕೇಳ್ತಿರ್ತಾರೆ, ಎಲ್ಲಿ ಇದು ಮಾಡ್ಬೇಕು ಅಲ್ಲಿ ಮಾಡ್ತಿರ್ತಾರೆ. ನಾವು ನಾನು ಏನು ಹೇಳಕ್ಕೆ ಬಂದೆ ಅಂದ್ರೆ ನಾವು ಅಷ್ಟು ತಪ್ಪನ್ನೇ ಸಿಗಬಾರ್ದು ನೋಡಿ. ನಾವು ನಮ್ಮ ಕಡೆ ಇನ್ನೊಬ್ರು ಬಳ್ಳು ಮಾಡಿ ತೋರಿಸ್ಬಾರ್ದು. ನಮ್ಮ ಮನಸ್ಸಾಕ್ಷಿಗಾರ ನಾವು ಕರೆಕ್ಟಾಗಿ ಇರಬೇಕು. ನಮ್ಮ ಮನಸ್ಸಾಕ್ಷಿಗೋಸ್ಕರ ಬಾಳೆ ಮಾಡಬೇಕು, ನಮ್ಮ ಮಕ್ಕಳಿಗೋಸ್ಕರ ಮಾಡಬೇಕು. ಮಂದಿಗೋಸ್ಕರ ನಾವು ಬಾಳೆ ಮಾಡೋಕತ್ತಿಲ್ಲ, ನನ್ನ ಮಕ್ಕಳಿಗೋಸ್ಕರ ನಾನು ಇರೋದು. ಇರ್ಲಿಕ್ಕೆಂದೋ ನನ್ನ ಮಕ್ಳು ಇರ್ಲಿಕ್ಕಂದು ನಾನು ಎಂದೋ ಈ ಜೀವನ ಮಾಡ್ತಿದ್ನಿ ಬಿಡ್ತೀನೋ ಗೊತ್ತಿದ್ದಿಲ್ಲ. ನನ್ನ ಮಕ್ಳು ಇರ್ಲಿಕ್ಕಂದು ನಾನು ಈ ಜೀವನನೂ ಮಾಡ್ತಿದ್ದಿಲ್ಲ. ಕರೆ ಹೇಳ್ಬೇಕಂದು ನನ್ನ ಮನಸ್ಸಿನಾಗ ಇದ್ದಿದ್ದು. ನನ್ನ ಮಕ್ಕಳಿಗೋಸ್ಕರ ಈ ಜೀವ ಇಷ್ಟು ಬದುಕೈತೆ, ನನ್ನ ಮಕ್ಕಳಿಗೋಸ್ಕರ ಈ ಜೀವ ಇಟ್ಟು ದುಡಿತೈತೆ, ನನ್ನ ಮಕ್ಕಳಿಗೋಸ್ಕರ ಎಲ್ಲನೂ ನನ್ನ ಜೀವನ ನನ್ನ ಮಕ್ಕಳಿಗೋಸ್ಕರ ನೋಡಿ. ನನ್ನ ಜೀವ ಇರೋದು ನನ್ನ ಮಕ್ಕಳಿಗೋಸ್ಕರ ಐತೆ. ಇವೆರಡು ಮಕ್ಳು ಇರ್ಲಿಕ್ಕಂದ್ರೆ ನನಗೆ ಏನಾಗ್ತಿತ್ತೋ ಏನು ಬಿಡ್ತಿತ್ತೋ, ನಾನು ಏನು ಮಾಡ್ತಿದ್ನೋ. ಇಷ್ಟು ಸಣ್ಣ ವಯಸ್ಸಿನಾಗ ಗಂಡನ ಕಳ್ಕೊಂಡು ಇರೋ ಜೀವನ ಮಾಡೋದು ಭಾಳ ಕಷ್ಟ ಇದೆ. ಅದು ಕಳ್ಕೊಂಡವ್ರಿಗೆ ಗೊತ್ತು ಆ ಬೆಲೆ ಏನು ಅನ್ನೋದು. ಈಗ ಅವರು ಜೀವ ಅವ್ರೇನು ಬೇಕಂತ ಅವ್ರು ಮಾಡ್ಕೊಂಡಿದ್ದಲ್ಲ, ಆ ದೇವ್ರ ಹಣೆಯಲ್ಲಿ ಬರ್ದಿದ್ದು. ನನ್ನ ಹಣೆ ಬರ್ದಾಗ ಇಷ್ಟು ಕಷ್ಟ ಅನುಭವಿಸ್ಬೇಕಂತ ಬರುತ್ತೆ. ಅವ್ರ ಹಣೆ ಬರ್ದಾಗ ಇಷ್ಟು ವಯಸ್ಸಿಗೆ ಹಿಂಗೆ ಆಗ್ಬೇಕು. ಸಣ್ಣ ವಯಸ್ಸಿನಾಗ ಮಕ್ಕಳು ನೋಡ್ಲಾರ ಮರಿ ನೋಡ್ಲಾರನೇ, ಏನು ಮಕ್ಕಳು ಹೌದು ಅಲ್ಲ ನೋಡ್ಲಾರನೇ, ಇನ್ನೂ ಒಂದು ಗಂಡು ಮಗುನ ನೋಡ್ಲಾರನೇ ಜೀವ ಕೊಡ್ಬೇಕು ಅನ್ನೋದೈತೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಉಡೋದು ತೊಡೋದು ಎಲ್ಲ ನಾವೇನು ಹೆಂಗಿದ್ರು ತಿಂತೀವಿ, ಉಡ್ತೀವಿ, ತೊಡ್ತೀವಿ. ನಮ್ಮದೊಂದು ಆದಿ ಬೇರೆ. ಸತ್ತೋರ್ದು ಎಷ್ಟು ಜನ್ಮ ಸಣ್ಣ ನೋಡಿ. ತಿನ್ನೋದು ತೊಡೋದು ಎಲ್ಲದಕ್ಕೂ ಮಣ್ಣು ಬಿತ್ತಲ್ಲ ಅಂತ ಮರಗ್ತೀನಿ ನಾನು ಒಂದು ಸಲ. ಏನು ಮಾಡೋಕ್ಕಾಗಲ್ಲ ರೀ, ಹಣೆಬರ ನೋಡಿ, ಹಣೆಬರ. ಏನು ಮಾಡೋಕ್ಕಾಗಲ್ಲ, ಬದುಕಲೇಬೇಕು. ಅದಕ್ಕೆ ಇರೋದೊಂದು ಜೀವನ. ಮಕ್ಕಳಿಗೋಸ್ಕರ ದುಡೀರಿ, ಮಕ್ಕಳಿಗೋಸ್ಕರ ಇರ್ರಿ. ಮಕ್ಕಳನ್ನೇ ನಮ್ಮ ಸರ್ವಸ್ವ. ಮಕ್ಕಳೇ ನಮಗೆಲ್ಲ ಆಧಾರ, ನಮ್ಮ ಬದುಕಿಗೆಲ್ಲ ನಮ್ಮ ಮಕ್ಕಳೇ. ಮುಂದೆ ಮಕ್ಕಳು ಅವ್ರಿಗೆ ತಂದೆ ಅನ್ನೋಕೆ ಹೊರಗೆ ಇಡಬೇಡಿ.
ಇನ್ನು ಮಕ್ಳಿಗೆ ಹೊಡೀರಿ ಬಡೀರಿ ಬುದ್ಧಿ ಹೇಳಿ ತಿದ್ದಿ ಬುದ್ಧಿ ಹೇಳಿ ತಂದೆ ಸ್ಥಾನ ನಿಭಾಯಿಸಿ ತಾಯಿ ಸ್ಥಾನ ನಿಭಾಯಿಸಿ ತಂದೆ ಅಧಿಕಾರನೂ ತಗೋರಿ ತಾಯಿ ಅಧಿಕಾರನೂ ತಗೋರಿ ಮಕ್ಳಿಗೆ ಸಳ ಕೊಡಬೇಡಿ. ನಾನು ಹೇಳೋದು ಒಂದೇ ನನ್ನ ಕಡೆ ಅಂತ. ಎಷ್ಟೋ ಮಂದಿ ನನ್ನ ಥರ ಹೆಣ್ಮಕ್ಳು ಕುಗ್ಬೇಡಿ, ಇಂಥ ಪರಿಸ್ಥಿತಿಯಾಗಿದ್ದವರು ಎದ್ದು ನಿಲ್ಲೇ ನಿಲ್ಲುವೆ, ನಾನು ಏನೋ ಸಾಧಿಸುವೆ ಅನ್ನೋ ಛಲ ಇಟ್ಕೋರಿ. ನಮ್ಮ ಮನಸ್ಸು ಕಲ್ಲು ಮಾಡ್ಕೋರಿ. ಮನಸ್ಸು ಕಲ್ಲು ಮಾಡ್ಕೊಂಡು ಜೀವನ ಮಾಡಿದ್ರಂದ್ರೆ ಒಂದು ಅರ್ಥನೂ ಹೊಂದುತ್ತಾ ಒಂದು ಅರ್ಥನೂ ನಮ್ಗೆ ಸಿಗುತ್ತೆ. ದೇವರಾನು ನಾವು ಸತ್ಯಕ್ಕಿದ್ವಿ ಅಂದ್ರೆ ಶಿವನು ನಮ್ಮಿಂದ ಸೋತೋರು ಶಿವ ಇರ್ತಾನೆ ಅಂತಲ್ಲ, ನಮ್ಮಿಂದ ಶಿವ ಇದ್ದೇ ಇರ್ತಾನೆ. ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮಂಥವ್ರಿಂದ ಮಾತ್ರ ದೇವ್ರು ಇದ್ದೇ ಇರ್ತಾನೆ ಅನ್ನೋದು ನಾನೇ ಸಾಕ್ಷಿ. ನಾವು ಕರೆಕ್ಟಾಗಿ ನಿಯತ್ತಾಗಿದ್ವಿ ಅಂದ್ರೆ ದೇವರು ನಮಗೆ ಒಲಿತಾನೆ. ನಮ್ಗೆ ಇನ್ನೊಬ್ರು ನೋಡಿ ಮರಗಬಾರ್ದು. ಇವಾಗ ಯಾರೋ ನೋಡಿ ಸ್ನೇಹಿತರೆ ಅವ್ರು ಚಂದ ಇರ್ತಾರೆ, ಜೋಡಿ ಅವ್ರು ಚಂದ ಇರ್ತಾರೆ, ಅವ್ರು 100 ಕಾಲ ಹೀಗೆ ಇರಲಪ್ಪ, ಅವ್ರು ಚೆನ್ನಾಗಿರಲಿ, ನನ್ನ ಪರಿಸ್ಥಿತಿ ಇನ್ನೊಬ್ರು ಯಾರಿಗೆ ಬರಬಾರ್ದಂತ ನಾನು ದೇವರಲ್ಲಿ ಅದನ್ನೇ ಬೇಡ್ತಿದ್ದೆ. ಆದರೆ ನಮ್ಮ ಬೇಕಾದವರಿಗೆ ಭಾಳ ಬೇಕಾದವರಿಗೆ ಇಂಥ ಪರಿಸ್ಥಿತಿ ಬಂದಾವು. ನನಗೆ ನನ್ನ ಕನಸಿನಾಗೂ ನನ್ನ ವೈರಿಗೂ ನನಗೆ ಕೆಟ್ಟದಾಗಬೇಕಂತ ಬಯಸ್ತೇಕಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಲಿ, ಎಲ್ಲರೂ ಒಂಥರ ಇದು ಆಗಿರಲಿ, ನನ್ನ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಅಂತ ನಾನು ಬಯಸೇಕಿ ಏನು ಮಾಡೋದ್ರಿ. ಅದು ಅವ್ರ ಹಣೆ ಬರ. ನಾನು ಬಯಸ್ತಂದ್ರೆ ಅವ್ರ ಹಣೆ ಬರ, ಅವ್ರು ಇದು ಬರುವ ಹೋಗುವ ನಾವು ಬೇಡಿದ ಮಾತ್ರ ನಾವು ಉಣ್ಲೇಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವು ಈ ವಿಡಿಯೋದಾಗ ಸಿಗ್ತೀನಿ. ಭಾಳ ಬೇಜಾರು ಆಗಕತ್ತೈತಿ. ಯಾಕಂದ್ರೆ ಈ ಥರ ಜೀವನ ಅನುಭವಿಸ್ತೋರಿಗೆ ಗೊತ್ತು. ಈ ಥರ ಜೀವನ ಅನುಭವಿಸ್ತೋರು ಯಾರಿಗೆ ಧಾರಾವಾಹಿ ಒಳಗೆ ಯಾವ ಧಾರಾವಾಹಿ ಐತೆ ಅಂದ್ರೆ ರಾಧಿಕಾ ಐತೆ ನೋಡಿ. ರಾಧಿಕಾ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾಳೆ. ನನ್ನ ಮಗಳು ರಾಧಿಕಾ ಅಂತಾರ ಛಲ ಆಗಬೇಕು, ರಾಧಿಕಾ ಅಂತಾರ ಬೆಳಿಬೇಕು, ಆಕಿನ ಥರ ಧೈರ್ಯ ಇರ್ಬೇಕು ನನ್ನ ಮಗಳು ಅಂತ ನಾನು ಇಷ್ಟಪಡ್ತೀನಿ. ಏನೋ ಆ ದೇವ್ರ ಆಶೀರ್ವಾದ. ಅದು ಧಾರಾವಾಹಿ ಇದ್ದಿರ್ಬೋದು, ಆದ್ರೆ ಅದು ನಿಜ ಘಟನೆ ಅಲ್ಲ ಸ್ನೇಹಿತರೆ. ಅವರು ಹಿಂಗೈತಿ ಜೀವನ ಅಂತ ತೋರಿಸ್ಕೊಟ್ಟಾರ. ಆ ಅಮ್ಮನೂ ಎಷ್ಟು ಕಷ್ಟಪಡ್ತಾಳೆ, ಮನೆಯವರಿಂದ ಮೋಸ ಹೋಗ್ತಾಳ. ರಾಧಿಕಾ ಧಾರಾವಾಹಿ ನೋಡಿದವ್ರಿಗೆ ಗೊತ್ತಿರ್ತೈತಿ. ನಾನು ರಾಧಿಕಾ ಧಾರಾವಾಹಿ ಭಾಳ ಮಿಸ್ ಮಾಡ್ದೆ ನೋಡ್ತೀನಿ. ನಮ್ಮ ರಾಧಿಕಾ ಧಾರಾವಾಹಿ ನೋಡೇ ಒಂದು ಸ್ಫೂರ್ತಿ, ಒಂದು ಗೆಲುವು ಅಂತಲೇ ಹೇಳ್ಬೋದು. ಎಲ್ಲ ನೋಡ್ತಿರ್ಬೇಕು ರೀ ಜೀವನದಾಗ. ಎಲ್ಲ ಒಂದೊಂದು ಧಾರಾವಾಹಿಯಾಗೂ ಒಂದೊಂದು ಫ್ಯಾಮ್ಲಿ ವಿಷಯ ಇರ್ತಾ. ನಾವು ಒಂದೊಂದು ಫ್ಯಾಮ್ಲಿ ಒಳಗೂ ಒಂದೊಂದು ಕಷ್ಟ ಇರ್ತಾವೆ. ಹಿಂಗೆ ಒಂದೊಂದು ಥರ ಕಷ್ಟ ಇರ್ತಾವೆ ಅಂತ ಅರ್ಥ ಮಾಡ್ಕೋಬೇಕು. ನಮಗೆ ಕಷ್ಟ ಆದರೆ ಇನ್ನೊಂದು ಕಷ್ಟ ಇರ್ತೈತೆ. ಅವಾಗೆಲ್ಲ ಇನ್ನು ಇವಾಗ ಬೇಸಿ ಸ್ನೇಹಿತರೆ, ಅವಾಗೆಲ್ಲ ಗಂಡ ಸತ್ರ ಗಂಡನ ಕಿಚ್ಚು ಮಾಡಾಗ ಹೆಣ್ಮಕ್ಳು ಜೀವಂತನ ಒಗಿತಿದ್ರಂತ. ಆವಾಗ ನಾವು ಯಾವುದೋ ಒಂದು ಬುಕ್ನ್ಯಾಗ ಓದಿದ ನೆನಪು. 8ಕ್ಕೆ 9ಕ್ಕೆ ಈಗ ಓದೀನಿ ರೀ. ಸಮಾಜ ಬುಕ್ನಾಗ ಏನು ಓದೀನಿ ಸ್ನೇಹಿತರೆ. ಇದನ್ನು ಓದಿ ನಾನು ಗೊತ್ತೈತೆ, ಟೀಚರ್ ಪಾಠನೂ ಹೇಳ್ಯಾರ. ನಿಮಗೆ ಯಾರಿಗೆಲ್ಲ ಗೊತ್ತೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗಂಡಸಾಯನ ಏನು ಸತ್ತು ಬಿಡೋದ್ರಿ. ಇವಾಗೇನು ಹಂಗೇನಿಲ್ಲ. ಅಂಬೇಡ್ಕರ್ ಅಷ್ಟು ನಮಗೆ ಹೋರಾಡಿ ನಮ್ಮಂಥವ್ರಿಗೆ ಇರಾಕ ಅವರು ಒಂದು ಗಂಡ ತೀರ್ಕೊಂಡ್ರು, ಅವರು ಒಂದು ಇರ್ಬೋದು ಈ ಭೂಮಿ ಮ್ಯಾಗ, ಅವರು ಬದುಕಬೇಕು, ಅವ್ರ ಜೀವನ ಅಲ್ಲನ ಅವ್ರು ಈ ಥರ ಇರಬೇಕು. ಮತ್ತು ಅವಾಗೆಲ್ಲ ಬಿಳಿ ಸೀರೆ ಉಡ್ತಿದ್ರಂತ ಗಂಡ ಸತ್ರ. ಇವಾಗೇನು ಅಷ್ಟೇನು ಗಂಡ ಸತ್ತೋರಿಗೇನು ಅಷ್ಟೊಂದು ಕಷ್ಟ ಇಲ್ಲ. ಅವಾಗಿನಷ್ಟು ಕಷ್ಟಕ್ಕಿಂತ ಇವಾಗೇನು ಕಷ್ಟ ಇಲ್ಲ, ಆರಾಮಾಗಿ ಇರ್ಬೋದು. ಅವಾಗೆಲ್ಲ ನಾವು ಅಂಬೇಡ್ಕರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನೋಡಿ. ಯಾಕಂದ್ರೆ ಅಂಬೇಡ್ಕರ್ನಿಂದ ನಮ್ಗೆ ಒಂದು ಜೀವನ ಸಿಕ್ಕೈತೆ. ನಮ್ಮಂಥ ವಿಧವೆ ಮಹಿಳೆಯರಿಗೆ ಒಂದು ಜೀವನ ಸಿಕ್ಕೈತೆ. ಮತ್ತು ವಿಧವಾ ವೇತನ ಪಗಾರ ಬರ್ತೈತೆ. ಏನೋ ಈ ಗೋರ್ಮೆಂಟ್ನಿಂದ ಹೆಲ್ಪ್ ಸಿಗ್ತಾವೆ. ಯಾವುದೋ ಒಂದು ಹೆಲ್ಪ್ ತೊಗೊಂಡು ಎಲ್ಲ ಥರ ಹೆಲ್ಪ್ ತೊಗೊಂಡು ಬದುಕೋದು ಒಂದು ಉತ್ತಮ. ಇವಾಗ ಬದುಕೋಕೆ ಅವಕಾಶ ಸಿಕ್ಕದ ಒಂದು ದೊಡ್ಡದು. ಗಂಡನ ಶ್ರಮ ಕಿಚ್ಚು ಮಾಡಾಗ ಹೆಂಡ್ತಿಯರು ಬೀಳ್ತಿದ್ರಂತ. ನಾವು ಸಣ್ಣವರಿದ್ದಾಗ ಯಾವುದೇ ಒಂದು ಪುಸ್ತಕದಾಗ ಓದೀವಿ. ಆ ಥರ ಆಗ್ಯಾವು. ಮತ್ತು ಗಂಡ ಸತ್ರ ಬರೀ ಬಿಳಿ ಸೀರೆ ಉಟ್ಕೋಬೇಕು, ಬರೀ ಮನ್ಯಾಗ ಇರಬೇಕು, ಎಲ್ಲಿ ಅಡ್ಡಾಡೋದಿಲ್ಲ. ಇವಾಗೇನು ಎಂಥ ಸೀರೆ ಉಡ್ಬೋದು ರೀ, ಅಂತ ಏನು ಬೇಕಾ ಚೈನಿ ಮಾಡ್ಬೋದು. ನನಗೆ ಹೆಚ್ಚಾಗಿ ಚೈನಿ ಮಾಡು ಇಷ್ಟ ಇಲ್ಲ ನೋಡಿ. ಯಾಕಂದ್ರೆ ನನ್ನ ಮನೇನೂ ತೀರ್ಕೊಂಡ ಮೊದಲು ಒಂದು ಸ್ವಲ್ಪ ಏನೋ ಚೈನಿ ಮಾಡ್ತಿದ್ದೆ ಅಂತಲ್ಲ, ಅಷ್ಟೊಂದು ಓವರ್ ಏನೋ ಬ್ಯೂಟಿ ಲಿಪ್ಟಿಕ್ಕು ಆ ಥರ ಏನು ಹಚ್ಕೋತಿದ್ದಿಲ್ಲ. ಇಷ್ಟಿದ್ರಾಗೇ ಕಿವಿಯಾಗ ಒಡವೆ ಹಾಕ್ಕೊಳ್ಳೋದು, ಅಂಥ ಬಳೆ ಚಂಚ ಬಳೆ ಹಾಕ್ಕೊಳ್ಳೋದು, ಚಂಚನ ಜೋಗ್ಯಾರ ಕಿವಿಯಾಗ ಹಾಕ್ಕೊಳ್ಳೋದು, ಜೋಗ್ಯಾರ ಸರ ಹಾಕ್ಕೊಳ್ಳೋದು, ಇಂಥವೆಲ್ಲ ಆಸೆ ಇದ್ದವ್ರಿದ್ದಾಗ. ಇವಾಗೆಲ್ಲ ಆಸೆ ಸುಟ್ಟೋಗೈತೆ ಸ್ನೇಹಿತರೆ. ನಾ ಚೈನಿ ಮಾಡಬೇಕು, ನಾ ಆ ಥರ ಇರಬೇಕು, ಈ ಥರ ಇರಬೇಕು ಅನ್ನೋದೇನಿಲ್ಲ. ನನ್ನ ಮಕ್ಕಳಿಗೋಸ್ಕರ ದುಡಿಬೇಕು, ನನ್ನ ಮಕ್ಕಳು ಒಂದು ಕೀರ್ತಿ ತರಬೇಕು, ನನ್ನ ಮಕ್ಕಳಿಗೋಸ್ಕರ ನಾನು ಕಷ್ಟಪಡಲೇಬೇಕು. ನಾನು ನೋಡ್ತಿರ್ಬೇಕು ವಿಡಿಯೋದಾಗಾದರೂ ನಾನು ಹೆಂಗಿರ್ತೀನಿ ಹಂಗೆ ವಿಡಿಯೋ ಮಾಡಿರ್ತೀನಿ.
ನಾನೇನು ರೆಡಿಯಾಗಿ ಸೀರೆ ಉಟ್ಕೊಂಡು ಆ ಥರ ಉಟ್ಕೊಂಡು ಈ ಥರ ಉಟ್ಕೊಂಡು ಯಾವ ವಿಡಿಯೋ ಮಾಡಲ್ಲ. ಎಷ್ಟೋ ಮಂದಿ ಅಂತಿರ್ತಾರೆ ಸೀರೆ ಹಾಕ್ಕೊಂಡು ವಿಡಿಯೋ ಮಾಡು, ಅದು ಯೂಟ್ಯೂಬ್ ಐತಿ, ರೀಲ್ಸ್ ಮಾಡ್ತೀಯಲ್ಲ ಅಂತಿರ್ತಾರೆ. ನಾನು ರೀಲ್ಸ್ ಯಾಕೆ ಮಾಡ್ತೀನಿ ಅಂದ್ರೆ ನನ್ನ ಮನ್ಸಿನ ನೆಮ್ಮದಿಗೋಸ್ಕರ ಮಾಡ್ತೀನಿ. ರೀಲ್ಸ್ ಮಾಡಕತ್ತಂದ್ರೆ ನನಗೆ ಇಷ್ಟೆಲ್ಲ ಕಷ್ಟ ಆಯ್ತು ಅಂತ ಮರ್ತು ಬಿಡ್ತೀನಿ. ಅದೊಂಥರ ಸುಖ ನೆಮ್ಮದಿ ಸಿಗುತ್ತೆ ಅಲ್ಲಿ ರೀಲ್ಸ್ ಮಾಡಕತ್ತಂದ್ರೆ ಖುಷಿ ಸಿಗುತ್ತೆ. ಅದಕ್ಕೆ ನಾನು ರೀಲ್ಸ್ ಮಾಡೋದು. ನನ್ನ ಖುಷಿ ಏನಾಗುತ್ತೆ ಅದು ಮಾಡ್ತೀನಿ ರೀ. ನಾನೇನು ನನ್ನ ಖುಷಿಗೋಸ್ಕರ ಬೇರೆಯವರು ಯಾವ ತಮ್ಮ ಖುಷಿಗೆ ಏನು ಅನ್ಸುತ್ತೆ ಅದು ಮಾಡ್ತಿರ್ತಾರೆ. ನನಗೆ ಇದ್ರಾಗ ಖುಷಿ, ಯೂಟ್ಯೂಬ್ನಾಗ ಖುಷಿ ಐತಿ, ಯೂಟ್ಯೂಬ್ ಮಾಡ್ತೀನಿ ಅನ್ನೋರ್ದೇನು ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಅವಾಗಿನ ಜೀವನ ನೋಡಿ ನಾವು ಯಾವುದೋ ಬುಕ್ನಾಗ ಓದಿದ ನೆನಪೈತಲ್ಲ, ಅವಾಗೆಲ್ಲ ಅಂಥವೆಲ್ಲ ಘಟನೆ ಎಲ್ಲ ಹೋಗಲಾಡಿಸಿ ಅಂಬೇಡ್ಕರ್ ನಮ್ಮಂಥವ್ರಿಗೋಸ್ಕರ ಹೋರಾಡಿ ನಮ್ಮಂಥವ್ರಿಗೆ ಒಂದು ಜೀವನ ಕೊಟ್ಟಾರ. ಆ ಜೀವನವನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅವ್ರು ಕೊಟ್ಟ ಅಂಬೇಡ್ಕರ್ ಹೋರಾಡಿ ನಮಗೆ ಈ ಸ್ಥಾನ ತಂದು ಕೊಟ್ಟಾರ ಇರಾಕ. ಅವಾಗೆಲ್ಲ ಬಿಳಿ ಸೀರೆ ಉಟ್ಕೋಬೇಕು, ಏನೇನೋ ಪದ್ಧತಿ ಇದ್ದು. ಬಳೆ ಹಾಕ್ಕೋತಿದ್ದಿಲ್ಲ ಸ್ನೇಹಿತರೆ ಎಷ್ಟೋ ಮಂದಿ. ಒಟ್ಟು ನಮ್ಮ ಅಜ್ಜಿಯರು ಅಷ್ಟೇ ಬಳೆ ಹಾಕ್ಕೋತಿದ್ರು ನೋಡಿ. ಬಳೆ ಹಾಕ್ಕೋತಿದ್ದಿಲ್ಲ. ಒಟ್ಟು ಕುಂಕುಮ ನಮ್ಮ ಗಂಡಜ್ಜಿ ಮತ್ತು ನಮ್ಮ ಮುತ್ಯ ತಿರ್ಕೊಂಡಿದ್ದ ಒಟ್ಟು ಬಳೆ ಹಾಕ್ಕೊಂಡಿಲ್ಲ, ಕುಂಕುಮ ಹಚ್ಕೊಂಡಿಲ್ಲ, ಮತ್ತು ಕೊಳ್ಳಾಗ ಒಂದು ಏನೂ ಇಲ್ಲ ಸ್ನೇಹಿತರೆ. ಹಿಂಗೆ ಇರೋರು. ಇವಾಗ ಕಾಲಮಾನ ಸೂಕ್ಷ್ಮ ಆಗೈತಲ್ಲ, ಹಿಂಗಾಗಿ ನಮ್ಮ ಸೇಫ್ಟಿಗೋಸ್ಕರ ನಾವು ಹಾಕ್ಕೊಂಡಿದ್ದು. ಬಾಯ್ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದಾಗ ಸಿಗ್ತೀನಿ. ಏನಾದರೂ ನನ್ನ ತಪ್ಪಿದ್ರೆ ಕ್ಷಮೆ ಇರಲಿ. ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಯಾಕಂದ್ರೆ ಎಷ್ಟೋ ಮಂದಿ ಗಂಡ ತೀರ್ಕೊಂಡವರು ಆ ಥರ ಈ ಥರ ಭಾವನೆ ಒಳಗೆ ಇರ್ತಿಲ್ಲ. ಅವರಿಗೆಲ್ಲ ಸ್ವಲ್ಪ ಧೈರ್ಯವಾಗಲಿ. ಯಾಕೆ ಗಂಡ ಇಲ್ಲಂದ್ರೂ ಇಷ್ಟಿಷ್ಟೆಲ್ಲ ಎಲ್ಲರೂ ಸಾಧನೆ ಮಾಡಿ ಕೊಟ್ಟಾರ, ನಮಗೆ ಬದುಕಕ್ಕೆ ಅರ್ಹತೆ ಕೊಟ್ಟಾರ ಅಂಥೇಳಿ ಈ ವಿಡಿಯೋ ಮೂಲಕ ತಿಳಿಸೀನಿ. ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಹಾಕಿ. ಅದಕ್ಕೋಸ್ಕರ ಕಾಯ್ತಿರ್ತೀನಿ. ಏನು ಮಾತಾಡಿನೋ ಏನು ಬಿಟ್ಟಿನೋ ತಪ್ಪಿದ್ರೆ ಕ್ಷಮೆ ಇರಲಿ. ಬಾಯ್ ಸ್ನೇಹಿತರೆ.